ಮಲಗಿದ್ದಲ್ಲೇ ಪ್ರಾಣ ಕಳ್ಕೋಬಹುದು. ಅಷ್ಟು ಡೇಂಜರ್ ದೊಡ್ಡಣ್ಣ ಅವರ ಕಾಯಿಲೆ. ಅದನ್ನ ಸುಖ ಅಂತ ಕೆಲವರು ತಿಳ್ಕೊಳ್ತಾ ಇದ್ರು, ಅದಲ್ಲ. ಅರಿವಿಲ್ಲದೆ ಗೊರಕೆ, ಸುಖ ಸುಮ್ಮನೆ ನಿದ್ರೆ. ನನಗೆ ಅರಿವಿಲ್ಲದೆ ನಿದ್ದೆ ಬರೋದು, ಗೊರಕೆ ಬರೋದು. ವಿಜ್ಞಾನ ಪ್ರಪಂಚ ಮುಂದುವರೆದಂಗೆ ಅದು ಅಪ್ರಿಯ ಅಂತ ಕೆಟ್ಟ ಕಾಯಿಲೆ, ಮಲಗಿದ್ದಲ್ಲಿ ಸಾವು ಬರುವಂತ ಕಾಯಿಲೆ. ಮಲಗಿದ್ದಲ್ಲೇ ಸಾವು, ದೊಡ್ಡಣ್ಣ ಅವರಿಗೆ ಇದೆಂಥ ಕಾಯಿಲೆ. ವಿಜ್ಞಾನ ಪ್ರಪಂಚ ಮುಂದುವರೆದಂಗೆ ಅದು ಅಪ್ರಿಯ ಅಂತ ಕೆಟ್ಟ ಕಾಯಿಲೆ, ಮಲಗಿದ್ದಲ್ಲಿ ಸಾವು ಬರುವಂತ ಕಾಯಿಲೆ. ದೊಡ್ಡಣ್ಣ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವಂತಹ ಖ್ಯಾತ ನಟ. ಖಳನಟನಾಗಿ, ಹಾಸ್ಯ ನಟನಾಗಿ, ಪೋಷಕ ನಟನಾಗಿ ಹಲವಾರು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಭದ್ರಾವತಿಯ ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ದೊಡ್ಡಣ್ಣ ನಂತರ ನಾಟಕಗಳಲ್ಲಿ ಅಭಿನಯವನ್ನ ಮಾಡ್ತಾ ಇದ್ರು. ದೊಡ್ಡಣ್ಣನವರಿಗೆ ಪತ್ನಿ ಶಾಂತ ಮತ್ತು 3 ಮಕ್ಕಳು ಕೂಡ ಇದ್ದಾರೆ. 2 ಹೆಣ್ಮಕ್ಳು ಮತ್ತು ಒಬ್ಬ ಮಗ ಕೂಡ ಇದ್ದಾರೆ. ದೊಡ್ಡಣ್ಣ ಸಮಾರಂಭವೊಂದರಲ್ಲಿ ತಮಗಿದ್ದಂತಹ ಡೇಂಜರಸ್ ಕಾಯಿಲೆ ಬಗ್ಗೆ ಇದೀಗ ಮಾತನಾಡಿದ್ದಾರೆ. ನನಗೆ ಅಪ್ನಿಯ ಕಾಯಿಲೆ ಇತ್ತು, ನಿಮ್ಮ ಹತ್ರ ಸುಳ್ಳು ಕೇಳೋದು, ಸ್ಲೀಪ್ ಅಪ್ನಿಯ ಅಂತ. ಯಾವುದೇ ಗಾಡಿಯಲ್ಲಿ ಕೂತಾಗ, ಯಾವುದೇ ಸಭೆ ಸಮಾರಂಭಗಳಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡಾಗ ನನಗೆ ಅರಿವಿಲ್ಲದೆ ನಿದ್ದೆ ಬರೋದು, ಗೊರಕೆ ಬರೋದು. ಅದನ್ನ ಸುಖ ಅಂತ ಕೆಲವರು ತಿಳ್ಕೊಳ್ತಾ ಇದ್ರು, ಅದಲ್ಲ. ನನಗೆ ಸ್ಲೀಪ್ ಅಪ್ನಿಯಾ ಅನ್ನೋ ಕಾಯಿಲೆ ಇತ್ತು. ಯಾವುದೇ ಗಾಡಿಯಲ್ಲಿ ಕೂತಾಗ, ಸಭೆ ಸಮಾರಂಭಗಳಲ್ಲಿ ಕುರ್ಚಿ ಮೇಲೆ ಕುಳಿತಾಗ ನನಗೆ ಅರಿವಿಲ್ಲದೇನೆ ನಿದ್ದೆ ಬರೋದು, ಗೊರಕೆ ಬರೋದು. ಅದನ್ನ ಸುಖ ಅಂತ ಕೆಲವರು ತಿಳಿದುಕೊಳ್ತಾರೆ, ಆದ್ರೆ ಅದು ಹಾಗಲ್ಲ. ವಿಜ್ಞಾನ ಪ್ರಪಂಚ ಮುಂದುವರೆದ ಹಾಗೆ ಗೊತ್ತಾಗಿದ್ದು ಅದು ಅಪ್ನಿಯಾ ಅನ್ನೋ ಕೆಟ್ಟ ಕಾಯಿಲೆ. ಮಲಗಿದ್ದಲ್ಲೇ ಸಾವು ಬರುವಂತಹ ಕಾಯಿಲೆ ಅದು. ಹೀಗಾಗಿ ನಾನು ಗಾಡಿಯಲ್ಲಿ ಕುಳಿತ ತಕ್ಷಣ ನಿದ್ದೆ ಮಾಡ್ತೀನಿ ಅಂದ್ಬಿಟ್ಟು ನಟ ವಿಷ್ಣುವರ್ಧನ್ ಒಂದು ಸಿಡಿಯನ್ನ ಆನ್ ಮಾಡಿದ್ರು. ನೀವು ನಿದ್ದೆ ಮಾಡಲ್ಲ ಅಂದ್ರೆ ಇದನ್ನ ಹಾಕ್ತೀನಿ ಅಂತ ಹೇಳಿದ್ರು. ನಾನು ಹಾಕಿ ಅಂತ ಹೇಳಿದೆ. 3 ಸಿಡಿ ಕೇಳೋ ಅಷ್ಟೊತ್ತಿಗೆ ತಮಿಳುನಾಡಿನ ನೇಕಾರಪೇಟೆ ಅನ್ನೋ ಒಂದು ಊರು ಬಂದ್ಬಿಡ್ತು. 6 ಗಂಟೆಗೆ ಬಿಟ್ಟೋರು 11 ಗಂಟೆಗೆ ಅಲ್ಲಿ ಇಳಿದಿದ್ವಿ ಅಂತ ಒಳ್ಳೆ ಸಾತ್ವಿಕ ಆದರ್ಶವುಳ್ಳಂತಹ ಏಕೈಕ ನಟ ಅಂದ್ರೆ ಅದು ವಿಷ್ಣುವರ್ಧನ್ ಅವರು ಅಂತ ದೊಡ್ಡಣ್ಣ ಅವರು ಹೇಳ್ಕೊಂಡಿದ್ದಾರೆ. ವಿಜ್ಞಾನ ಪ್ರಪಂಚ ಮುಂದುವರೆದಂಗೆ ಅದು ಅಪ್ರಿಯ ಅಂತ ಕೆಟ್ಟ ಕಾಯಿಲೆ, ಮಲಗಿದ್ದಲ್ಲಿ ಸಾವು ಬರುವಂತ ಕಾಯಿಲೆ. ಸಿರಿವಂತ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ವಿಷ್ಣುವರ್ಧನ್ ಚಿತೆ ಮೇಲೆ ಮಲಗಿದಂತಹ ದೃಶ್ಯವನ್ನ ಶೂಟಿಂಗ್ ಮಾಡೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ವಿ. ನಟ ವಿಷ್ಣುವರ್ಧನ್ ಸಹ ಅಲ್ಲೇ ದೂರದಲ್ಲೇ ಕುಳಿತಿದ್ರು. ನನಗೆ ಮುಂದಕ್ಕೆ ಬಗ್ಗಿದ್ದು ಮಾತ್ರ ನೆನಪಿದೆ ಅಷ್ಟೇ. ಹಾಗೆ ಮುಂದಕ್ಕೆ ಮುಗ್ಗರಿಸಿ ಬಿದ್ದೇ ಹೋದೆ. ಆಗ ವಿಷ್ಣುವರ್ಧನ್ ನನ್ನನ್ನು ತಮ್ಮ ಕ್ಯಾರವನ್ನಲ್ಲಿ ಕೂರಿಸಿ ಉಪಚಾರ ಮಾಡಿದ್ರು. ಬಳಿಕ ನಾನು ಆ ಸೀನನ್ನು ಮಾಡಿದ್ದೆ ಅಂತ ದೊಡ್ಡಣ್ಣ ಅವರು ಆ ಕೆಟ್ಟ ಕಾಯಿಲೆಯಿಂದ ಅನುಭವಿಸ್ತಿರುವಂತಹ ನೋವನ್ನು ಹಂಚಿಕೊಂಡಿದ್ದಾರೆ.